ಗೈಸ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಪಾರು ಪಾರ್ವತಿ ಮೂವಿಗೆ ಹೋಗ್ತಾ ಇದ್ದೀನಿ. ಮೂವಿ ಹೇಗಿದೆ ಏನಿದೆ ಅಂತ ತೋರಿಸ್ತೀನಿ. ಫುಲ್ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ಅದನ್ನ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ. ಅಲ್ಲಿ ಮೂವಿ ಥಿಯೇಟರ್ ಹತ್ರ ಸಿಗ್ತೀನಿ. ಲೆಟ್ಸ್ ಗೋ ಗೈಸ್. ಈಗ ಥಿಯೇಟರ್ ಹತ್ರ ಬಂದ್ವಿ. ಆಲ್ರೆಡಿ ನೋಡಿ ಹೆಂಗ್ ಡೆಕೋರ್ ಮಾಡ್ಬಿಟ್ಟಾರೆ, ಯಾಕಂದ್ರೆ ದೀಪಿಕಾ ದಾಸ್ ಮೇಡಮ್ ಅವ್ರು ಬಂದವ್ರೆ. ಗೈಸ್ ನೋಡಿ ಇಲ್ಲಿ ದೀಪಿಕಾ ದಾಸ್ ಮೇಡಮ್ನ ಯಾವ ತರ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಮ್ಯಾಮ್ ಬಂದು ಇಲ್ಲಿ ಡ್ಯಾನ್ಸ್ ಯಾವ ಥರ ಮಾಡಿದ್ರು ನೋಡಿ. ಅಲ್ಲ ನಮ್ಮ ಮಗಳು ಮೂವಿಗೆ ಸ್ಟಾರ್ಟ್ ಆಗಿಲ್ವಾ? ನೋಡಿ ಮ್ಯಾಮ್ ಬಂದಿದ್ದಾರೆ. ಮ್ಯಾಮ್ ಮ್ಯಾಮ್ ಹಂಗೆ ಆಗಲ್ಲ ಎಲ್ಲರೂ ಆಯ್ತಾ ಬ್ಲಾಗಿಂಗ್ ಆಯ್ತಾ? ಮೂವಿ ಮುಗೀತು. ದೀಪಿಕಾ ದಾಸ್ ಮೇಡಮ್ ನೋಡಿ ಎಲ್ಲರ ಹತ್ರನೂ ಖುಷಿ ಖುಷಿಯಾಗಿ ಮಾತಾಡ್ತಾ ಎಲ್ರಿಗೂ ಸೆಲ್ಫಿ ಕೊಟ್ಟರು. ಚಾನಲ್ ಅವರೆಲ್ಲ ಬಂದ್ಬಿಡವ್ರೆ. ಎಲ್ಲರೂ ಬಂದಿದ್ದಾರೆ. ಹಾಗೆ ಇವಾಗ ಮೂವಿ ಹೀರೋರ್ನ ಮೀಟ್ ಮಾಡೋಣ ಬನ್ನಿ. ಬ್ರೋ ಹಾಯ್. ಯೂಟ್ಯೂಬ್ ಹಾಯ್. ಮಾಡ್ತಿರೋ ಕಡೆ ಎಲ್ಲ ತುಂಬಾ ಏನೋ ಎಷ್ಟು ಪದ ಮಾಡ್ತಾ ಇದ್ರು ಅಂದ್ರೆ ಆಡಿಯನ್ಸ್ ಬಗ್ಗೆ ಸಿನಿಮಾ ನೋಡ್ತಾ ಇತ್ತು. ನಿಜವಾಗ್ಲೂ ಎವ್ರಿ ಬಿಟ್ ನಮ್ಮ ಜನಕ್ಕೆ ಅರ್ಥ ಆಗ್ತಾ ಇದೆ ಅಂಡ್ ಕಡಿಮೆ ಆಗ್ತಾ ಇದೆ ಅಂಡ್ ಎಲ್ಲಾನು ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಇಷ್ಟೊಂದು ಒಳ್ಳೆ ರಿವ್ಯೂ ಸಿಕ್ಕಿದೆ ನಮ್ಮ ಸಿನಿಮಾಗೆ. ನಮಗೆ ನಿಜವಾಗ್ಲೂ ಒಂಥರ ಎಂಕರೇಜ್ಮೆಂಟ್ ಸಿಗ್ತಾ ಅನಿಸಿದೆ. ಶ್ಯೂರ್ಲಿ ಎಂಟೈರ್ ಕರ್ನಾಟಕ ನಮ್ದು ಸಿನಿಮಾ ನೋಡಿದವರೆಲ್ಲ ಹೇಳ್ತಾರೆ ಇಷ್ಟೇನೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂಡ್ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಅಂತ. ಸೊ ಕುಟುಂಬ ಸಮೇತವಾಗಿ ನೋಡುವಂತ ಸಿನಿಮಾ ಅಂತ ಕೂಡ ಎಲ್ಲರೂ ಹೇಳಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಇನ್ನು ಯಾರ್ಯಾರು ಸಿನಿಮಾ ನೋಡಿಲ್ಲ ಅವರೆಲ್ಲ ಹೋಗಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇವಾಗ ನೀವು ಬರ್ಬೇಕಾದ್ರೆ ಡಿಫ್ರೆಂಟ್ ಆಗಿ ಎಂಟ್ರಿ ಇತ್ತು, ಇದೆಲ್ಲ ಹಾರೆ ಎಲ್ಲ ಹಾಕಿ ಅದೆಲ್ಲ ಎಂಟ್ರಿ, ಅದ್ರ ಬಗ್ಗೆ ಅಭಿಮಾನಿಗಳು ಮತ್ತೆ ಸ್ನೇಹಿತರೆಲ್ಲರೂ ಸೇರಿ ಆಕ್ಚುಲಿ ಕನ್ನಡ ಸಂಘದ ಕಡೆಯಿಂದ ನನಗೆ ಎಷ್ಟು ಒಳ್ಳೆ ಅದ್ದೂರಿ ಸ್ವಾಗತನ ಕೋರಿದ್ದಾರೆ. ಯಾವ ಹೀರೋಗೂ ಕಡಿಮೆ ಇಲ್ಲ ಆ ರೀತಿ ನನ್ನ ಸ್ವಾಗತ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಇಷ್ಟೊಂದು ಗ್ರ್ಯಾಂಡ್ ವೆಲ್ಕಮ್ ನಮ್ಮ ಸಿನಿಮಾ ಮುಖಾಂತರ ನಮ್ಗೆ ಸಿಕ್ಕಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ಲ ಸೇರಿ ಆಕ್ಚುಲಿ ನಮಗೆ ಒಂದು ಒಳ್ಳೆ ಅದ್ದೂರಿ ಸ್ವಾಗತನ ಕೋರಿದ್ದಾರೆ. ಪಾರು ಪಾರ್ವತಿ ಕಡೆಯಿಂದ. ಡೈರೆಕ್ಟರ್ ಬನ್ನಿ. ಡೈರೆಕ್ಟರ್ ಅಷ್ಟೇ ತುಂಬಾ ಖುಷಿ ಆಗಿದ್ದಾರೆ. ಇವತ್ತಿನ ಒಳ್ಳೊಳ್ಳೆ ರಿವ್ಯೂಸ್ ನ ಕೇಳಿ. ನಮ್ಮ ಡೈರೆಕ್ಟರ್ ಅಂತೂ ಲೈಕ್ ಆಯ್ತು, ನಮ್ ಜನರ ಒಪಿನಿಯನ್ ನಿಜವಾಗ್ಲೂ ಮ್ಯಾಟರ್ ಅಂತ ಹೇಳ್ತಿದ್ರು. ಖಂಡಿತವಾಗ್ಲೂ ಇದೊಂಥರ ಒಳ್ಳೆ ಸನ್ನಿವೇಶ ಅಂತ ಹೇಳ್ಬೋದು. ರೈಟ್? ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್. ತುಂಬಾ ಜನ ಇಲ್ಲಿ ಬಂದಿದ್ದಾರೆ, ತುಂಬಾ ಸೆಲೆಬ್ರೇಟ್ ಮಾಡಿದ್ರು. ಸಿನಿಮಾ ಬಗ್ಗೆ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಎಲ್ಲ ಕಡೆನೂ. ಸೊ ಜನ ಬರಬೇಕು, ಜನ ಬಂದು ನೋಡ್ಬೇಕು. ಮೂವಿ ಎಲ್ಲ ಮುಗೀತು. ನೋಡಿ ಇದೆ ಪಾರು ಪಾರ್ವತಿ ಮೂವಿಲಿ ಬಳಸಿರೋ ಗಾಡಿ ಮತ್ತೆ ವೇಗ ಇದು ಜೀಪು ಇದೆ ನೋಡಿ ಗೈಸ್. ಗಾಡಿ ಇದು ಬಂದು ಜೀಪು ಪಾರು ಪಾರ್ವತಿ ಜೀಪ್ ಮಾತ್ರ ಸಗದಾಗಿದೆ ಗೈಸ್. ನೋಡಿ ಜೀಪು ಹಿಂಗಿದೆ, ಸೂಪರ್ ಗಾಡಿ ಮಾತ್ರ ಗೈಸ್. ನೆಕ್ಸ್ಟ್ ಲೆವೆಲ್ ಆಗಿದೆ. ಮೂವಿ ನೋಡ್ಕೊಂಡ್ ಬಂದೆ. ಮೂವಿ ಮಾತ್ರ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಸಕ್ಕದಾಗಿ ನೋಡ್ ಬಂದಿದೆ ಗೈಸ್. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದೀಪಿಕಾ ದಾಸ್ ಮೇಡಮ್ ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಹೀರೋ ಸರ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಕಾಮಿಡಿ ಸೀಕ್ವೆನ್ಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಅಂತೂ ಬರನೇ ಇಲ್ಲ. ಮೂವಿಲಂತೂ ಸಿಕ್ಕಾಪಟ್ಟೆ ನಗ್ತೀರಾ ಹೋದವ್ರಂತೂ.
ಆಮೇಲೆ ಈ ಮೂವಿ ಸ್ಟೋರಿ ಏನಪ್ಪಾ ಅಂತಂದ್ರೆ ಒಬ್ರು ವಯಸ್ಸಾಗಿದ್ದವ್ರು ಮನೇಲಿದ್ರೆ ಅವ್ರ ಆಸೆಗಳು ಏನು, ಅವ್ರ ಆಸೆಗಳನ್ನ ಹೆಂಗೆ ಈಡೇರಿಸೋದು ಅಂತ ಈ ಮೂವಿಲಿ ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ. ಇನ್ನು ಯಾರು ನೋಡಿಲ್ಲ ಆ ಮೂವಿ ಹೋಗಿ ನೋಡಿ ಅಂತ ಹೇಳ್ತಾ, ಆಮೇಲೆ ಇವತ್ತು ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೇನಪ್ಪ ಅಂತಂದ್ರೆ ದೀಪಿಕಾ ದಾಸ್ ಮೇಡಮ್ ಅವ್ರ ಜೊತೆ ಕೂತ್ಕೊಂಡು ಫಿಲಮ್ ನೋಡಿ ಹಾಗೂ ಅವ್ರ ಜೊತೆ ಲಾಸ್ಟಲ್ಲಿ ಬರ್ಬೇಕಾದ್ರೆ ಸೆಲ್ಫಿನ ತಗೊಬಂದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರು ಬಂದು ಥಿಯೇಟ್ರಿಗೆ ಡ್ಯಾನ್ಸ್ ಎಲ್ಲ ಮಾಡಿ ಎಂಟ್ರೆನ್ಸ್ ಅಲ್ಲಿ ಸಖತ್ತಾಗಿತ್ತು. ಅದಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದಿಷ್ಟು ಮೂವಿ ನೋಡ್ಕೊಂಡು ಬಂದಿದ್ದು ನನ್ನ ಒಪಿನಿಯನ್ ತಿಳಿಸಿದ್ದೀನಿ ಗೈಸ್. ಇನ್ನು ಯಾರ್ಯಾರು ಈ ಮೂವಿ ನೋಡಿಲ್ಲ, ನಿಮ್ಮ ಮನೆ ಹತ್ರ ಇರೋ ಕನ್ನಡ ಚಿತ್ರರಂಗಕ್ಕೆ ಹೋಗಿ ಮೂವಿ ವೀಕ್ಷಿಸಿ ಅಂತ ಕೇಳ್ಕೊತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ ಎಲ್ರಿಗೂ, ಬಾಯ್ ಬಾಯ್.